ನಮಸ್ಕಾರಗಳು. ದಿವ್ಯಾನಂದ ಮೂರ್ತಿ ಮಾತಾಡ್ತಾ ಇದ್ದೀನಿ ದಿವ್ಯಾರೂಪ ಚಾನಲಿಂದ. ವಿಧಾನಮಂಡಲದ ಅಧಿವೇಶನ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಇಲ್ಲಿ ವಿಧಾನಸೌಧಕ್ಕೆ ಹೊಸ ವಿದ್ಯುತ್ ದೀಪಗಳ ಜೋಡಣೆ ಕಾರ್ಯ ನಡೆದಿದೆ. ಬಣ್ಣ ಬಣ್ಣದ ಅಲಂಕಾರಗಳು ಇವೆ. ವಿವಿಧ ಬಣ್ಣದ ಅಲಂಕಾರಗಳಿಂದ ವಿಧಾನಸೌಧ ಮತ್ತಷ್ಟು ಶೋಭಿಸ್ತಾ ಇದೆ. ಕಳೆದ ಕೆಲವು ದಿನಗಳ ಹಿಂದೆ ಇಲ್ಲಿ ಭಾಳ ಅದ್ಭುತವಾಗಿ ಪುಸ್ತಕ ಮೇಳ ನಡೆದಿತ್ತು. ಆ ಪುಸ್ತಕ ಮೇಳದಲ್ಲಿ ನನ್ನ ವ್ಯಕ್ತಿತ್ವ ವಿಕಸನದ 3 ಕೃತಿಗಳಾದ ಮನಸ್ಸು ಆಗಲಿ ಜೀವನ ಜೇನಾಗಲಿ, ಔದಾರ್ಯದ ಜೀವನ ಮಾಧುರ್ಯದ ಮಧುವನ, ಅನುಭವದ ಜೇನಾನಿ ಅಮೃತದ ಸಂಜೀವಿನಿ ಕೃತಿಗಳು ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಮಾರಾಟವಾಗಿದ್ದವು. ಜೊತೆಗೆ ಭಾಳ ಹೆಸರನ್ನು ಕೂಡ ತಂದುಕೊಟ್ಟಿದ್ರು. ವಿಧಾನಸೌಧದ ಬಹುತೇಕ ಸಹೋದ್ಯೋಗಿಗಳು ಪರಿಚಿತರು ನನ್ನ ಕೃತಿಗಳನ್ನು ಖರೀದಿಸಿದರು. ಜೊತೆಗೆ ಅನೇಕ MLAಗಳು ಮತ್ತು ವಿಧಾನ ಪರಿಷತ್ ಸದಸ್ಯರು ಕೂಡ ನನ್ನ ಕೃತಿ ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ವಿಧಾನಸಭಾಧ್ಯಕ್ಷರಾದಂಥ ಖಾದರ್ ಸರ್ ಅವರು ನನ್ನ ಬುಕ್ ಮಳಿಗೆಗೆ ವಿಸಿಟ್ ಕೊಟ್ಟಿದ್ದರು. ಹಾಗೆಯೇ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು, ಅನೇಕ MLAಗಳು, ಚಿತ್ರನಟರು, ಸಾಹಿತಿಗಳು ಎಲ್ಲ ನನ್ನ ಬುಕ್ ಮಳಿಗೆಗೆ ಭೇಟಿ ಕೊಟ್ಟು ಶುಭ ಹಾರೈಸಿದರು. ಇಂದಿನಿಂದಲೂ ನನಗೆ ವಿಧಾನಸೌಧ ಒಂದು ಅದ್ಭುತವಾದ ಬಾಂಧವ್ಯ ಇದೆ. ಹಿಂದೆ ಹೇಳ್ದಂಗೆ 2 ಸಚಿವರುಗಳ ಹತ್ರ ಇಲ್ಲಿ ಆಪ್ತ ಸಹಾಯಕನ ಕೆಲಸ ಮಾಡಿದ್ದೆ. ಈಗ ಪುಸ್ತಕ ಮಳಿಗೆ ನನಗೆ ಇನ್ನೊಂದು ತಿರುವು ಕೊಟ್ಟಿದೆ. 5 ದಿನಗಳ ಕಾಲ ತುಂಬ ಚೆನ್ನಾದ ವಾತಾವರಣ ಇತ್ತು. ಬೆಂಗಳೂರಿನ ನಾಗರಿಕರು ಸೇರಿದಂತೆ ರಾಜ್ಯದ ಮೂಲೆ ಮೂಲೆಗಳಿಂದ ಎಲ್ಲರಿಗೂ ಕೂಡ ಸಾರ್ವಜನಿಕ ಮುಕ್ತ ಅವಕಾಶ ಇದ್ದರಿಂದ ಎಲ್ಲರೂ ಬಂದು 162 ಪುಸ್ತಕ ಮಳಿಗೆಗಳಿಗೂ ಭೇಟಿ ಕೊಟ್ಟಿದ್ದರು. ಆಹಾರ ಮೇಳಗಳಿದ್ವು. ತದನಂತರ ನನಗೆ ಸಭಾಧ್ಯಕ್ಷರು ಮತ್ತು ಸಭಾಪತಿಗಳು ನನ್ನ ಪುಸ್ತಕ ಚೆನ್ನಾಗಿದೆ ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದ್ದರಿಂದ ನಾನು ಸುಮಾರು ಇದುವರೆಗೆ 100 ಜನ ಶಾಸಕರಿಗೆ ನನ್ನ ಕೃತಿಗಳನ್ನು ನೀಡಿದ್ದೇನೆ. ಹಲವಾರು ಕೂಡ ಮೆಚ್ಚಿದ್ದಾರೆ. ನನ್ನ ಕೃತಿಗಳನ್ನು ಹೆಚ್ಚೆಚ್ಚು ಖರೀದಿ ಮಾಡಿ ತಮ್ಮ ಕ್ಷೇತ್ರದ ಎಲ್ಲ ಶಾಲಾ ಕಾಲೇಜಿಗೆ ಕೊಡುವುದಾಗಿ ಅನೇಕರು ಭರವಸೆ ಕೊಟ್ಟಿದ್ದಾರೆ. ಅಂಥ ಒಂದು ವಿಧಾನಸೌಧ ಇವತ್ತು ಭಾಳ ಸುಂದರವಾಗಿ ಕಾಣ್ತಾ ಇದೆ. ಈ ದಿನವೂ ಕೂಡ ಅಧಿವೇಶನ ಇತ್ತು. 21ನೇ ತಾರೀಕು ಶುಕ್ರವಾರದವರೆಗೂ ಕೂಡ ಅಧಿವೇಶನ ಇರುತ್ತೆ. ಯಾವಾಗಲೂ ಸದಾ ನನಗೆ ಅತ್ಯಂತ ಉತ್ತಮ ಮಟ್ಟದ ಒಡನಾಡಿಯಾಗಿ ವಿಧಾನಸೌಧ ಇದೆ. ಇಂಥ ಒಂದು ಸನ್ನಿವೇಶದಲ್ಲಿ ಇಲ್ಲಿ ವಿದ್ಯುತ್ ದೀಪಗಳ ಮರುಜೋಡಣೆ ಆಗ್ತಾಯಿದೆ. ಭಾಳ ಸಂತೋಷ ಗೆಳೆಯರೆ. ನನ್ನ ಕೃತಿಗಳು ನಿಮಗೂ ಕೂಡ ಬೇಕಾದರೆ ನನ್ನ ಮೊಬೈಲ್ ಸಂಖ್ಯೆ 7760574305ಗೆ ಫೋನ್ ಮಾಡಿ. ಭಾಳ ಹೆಚ್ಚಿನ ಬೇಡಿಕೆ ಇರುವ ನನ್ನ ಕೃತಿಗಳನ್ನು ತಮಗೆ ರಿಯಾಯಿತಿ ದರದಲ್ಲಿ ಒದಗಿಸ್ಕೊಡ್ತೀನಿ ಗೆಳೆಯರೆ. ನಮಸ್ಕಾರಗಳು.